ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮ ನಾಮನ್ನು ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಬಂದು ನೀನು ಸ್ತುತಿಸಿ ಮಹಿಮೆ ಪಡಿಸಿದ್ದೇವೆ, ಘನಪಡಿಸಿದ್ದೀವಿ. ಈಗ ವಾಕ್ಯ ಸಂದೇಶಕ್ಕೆ ಹೋಗುವಾಗ ಪವಿತ್ರಾತ್ಮ ದೇವರೇ, ನೀವು ಬಂದು ನನ್ನೊಟ್ಟಿಗೆ ಮಾತನಾಡುವಾಗ ಅಪ್ಪ, ನನಗೆ ಬಾಯಿಗೆ ಬಾಯಾಗಿದ್ದು ತುಟಿಗೆ ತುಟಿಯಾಗಿದ್ದು ನೀನು ಮಾತನಾಡುವಾಗ ದೇವರಾತ್ಮನೇ, ನೀವು ಮಾತನಾಡುವಂಥ ಮಾತುಗಳು ನಾವೆಲ್ಲರೂ ಅಪ್ಪ ಕೇಳಿ ಆತ್ಮಿಕವಾಗಿ ಬಲ ಹೊಂದುವಂತೆ, ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬೇಕಾದ್ರೆ ಎಲ್ಲ ರೀತಿಯ ಆಶೀರ್ವಾದಗಳು ಕೊಟ್ಟು ನೀವು ತಾನೇ ಬಲಪಡಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಅಂಶ, ನಮ್ಮನ್ನು ಕಾಪಾಡೋದಕ್ಕೆ ದೇವರು ತನ್ನ ದೂತರನ್ನು ಇಟ್ಟಿದ್ದಾನೆ. ನಮ್ಮನ್ನು ಕಾಪಾಡೋದಕ್ಕೆ ದೇವರು ತನ್ನ ದೂತರನ್ನು ಇಟ್ಟಿದ್ದಾನೆ. ಒಂದು ವಾಕ್ಯ ಓದ್ಕೊಳ್ಳೋಣ. ಪ್ರಲಾಪಗಳಲ್ಲಿ 3ನೇ ಅಧ್ಯಾಯ 22-23 ವಚನಗಳಲ್ಲಿ ಈಗ ಹೇಳ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರ್ಗಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದೆಂಬುದಾಗಿ. ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಅಂದರೆ ನೀನೆಷ್ಟೋ ಸತ್ಯವಂತನು ಮತ್ತು ನಂಬಿಗಸ್ತನು ಎಂಬುದಾಗಿ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರು ನಮಗೆ ಸಹಾಯಕನಾಗಿರ್ತಾನೆ, ಸಂಗಡಿಗನಾಗಿರ್ತಾನೆ ಮತ್ತು ಎಲ್ಲ ರೀತಿಯಲ್ಲಿ ಆತನು ನಮ್ಮನ್ನು ಕಾಪಾಡುವಾತನಾಗಿರ್ತಾನೆ. ಅಂತ ದೇವಾದಿ ದೇವರಿಗೆ ನಾವು ಸ್ತುತಿಯನ್ನು, ಘನತೆಯನ್ನು, ಮಹಿಮೆಯನ್ನು ಸಲ್ಲಿಸ್ಕೊಳ್ಳೋಣ. ಉದಾಹರಣೆಗೆ, ಒಂದೊಂದು ದಿವಸ ನೀನು ನಾನು ನಾವೆಲ್ಲರೂ ಉಳಿತಾ ಇದ್ದೀವಿ ಅಂದರೆ ದೇವರು ನಮ್ಮ ಮೇಲಿಟ್ಟಿರುವಂಥ ಕರುಣೆ ಮತ್ತು ಆತನ ಕೃಪಾವರಗಳು ಏನಾಗ್ತಾ ಇದೆ, ನಿಂತು ಹೋಗದೆ ಸದಾಕಾಲ ಪ್ರತಿಯೊಬ್ಬರ ಜೀವಿತದಲ್ಲಿ ಅದನ್ನು ನೆರವೇರವಾಗ್ತಾ ಇದೆ. ಯಾಕಂದರೆ ದಿನ ದಿನವೂ ಹೊಸದಾಗಿ ಒದಗಿ ಬರ್ತದೆ. ನನ್ನೆದೆ ಕಳೆದೋಯ್ತು, ಇವತ್ತು ಹೊಸದಾಗಿ ಒಂದು ಆತನ ಕೃಪಾವರಗಳು ಪ್ರತಿಯೊಬ್ಬರ ಮೇಲೆ ಹಿಡಿದು ಬರ್ತಾ ಇದೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಸತ್ಯವೇದದಲ್ಲಿ ನಾವು ನೋಡುವಾಗ ಕೆಲವು ಕಾರ್ಯಗಳು ನಾವು ನೋಡುವಾಗ ಒಂದು ಗ್ರಾಮಕ್ಕೆ, ಒಂದು ಕುಟುಂಬ, ಒಂದು ದೇಶಕ್ಕೆ ನಡೆಯುವಂಥ ಒಂದು ಆಶೀರ್ವಾದಗಳು ಯಾವ ರೀತಿ ಇರ್ತದೆ ಎಂಬುದಾಗಿ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿ ನಾವು ನೋಡ್ತೀವಿ, 2 ಅರಸು 6ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು ಇವತ್ತು ನಾವು ಓದ್ಕೊಳ್ಳೋಣ. ನೀವೆಲ್ಲರೂ ಅದನ್ನು ಓದ್ಕೊಳ್ರಿ. 8-23 ವಚನಗಳ 6ನೇ ಅಧ್ಯಾಯ 8ನೇ ವಚನ 23ನೇ ಅಧ್ಯಾಯ ವಚನಗಳ ತನಕ ನೀವು ಓದ್ಕೊಳ್ರಿ. ಇಲ್ಲಿ ನಾನು ಸ್ವಲ್ಪ ಮಧ್ಯದಲ್ಲಿ ವಿವರಿಸ್ತೀನಿ. ಇಲ್ಲಿ ಏನಾಗಿದೆ ಅಂದರೆ, ಆರಾಮರು ಆ ಪ್ರಾಂತದಲ್ಲಿ ಇಸ್ರಾಯೇಲರ ಮೇಲೆ ವಿರೋಧವಾಗಿ ಯುದ್ಧಕ್ಕೆ ಬರ್ತಾ ಇದ್ರು. ಯುದ್ಧಕ್ಕೆ ಬಂದರೆ ಏನು ಮಾಡ್ತಾ ಇದ್ರು, ಯುದ್ಧ ಮಾಡಿ ಅವರು ಸೋಲಿಸೋದಲ್ಲದೆ ಅವರ ದೇಶದಲ್ಲಿರುವಂಥ ಹಳ್ಳಿಗಳಲ್ಲಿ, ರಾಜ್ಯದಲ್ಲಿರುವಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನು, ದವಸ ಧಾನ್ಯಗಳನ್ನು ದೋಚ್ಕೊಂಡು ಹೋಗ್ತಾ ಇದ್ರು. ಕೆಲವು ಹಿಂದಿನ ಕಾಲದಲ್ಲಿ ಕೆಲವು ದರೋಡೆಕೋರು ಇರ್ತಾ ಇದ್ರು. ಅವ್ರು ಯಾವತ್ತೂ ಕೆಲಸ ಮಾಡ್ತಾ ಇರಲಿಲ್ಲ, ಮೊಯ್ಗಳರಾಗ್ತಾ ಇದ್ರು. ಅವ್ರು ಏನು ಮಾಡಿದ್ರು ಅಂದರೆ, ವರ್ಷದ ಬೆಳೆಗಳು ಬರೋ ತನಕ ಕಾಯ್ಕೊಂಡಿದ್ದು, ಎಲ್ಲ ಬೆಳೆಗಳು, ದವಸ ಧಾನ್ಯಗಳು, ಕುರಿಗಳು, ದನಗಳು ಎಲ್ಲ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ, ಅವರಲ್ಲಿ ಚೆನ್ನಾಗಿದ್ದಾರೆ ಅಂದರೆ ಊರಿನ ಮೇಲೆ ಬೀಳ್ತಾ ಇದ್ರು. ಊರಿನ ಮೇಲೆ ಬಿದ್ದು ಅವ್ರು ಏನು ಮಾಡ್ತಾ ಇದ್ದಂದ್ರೆ, ಸಾಯಿಸೋರನ್ನ ಸಾಯಿಸ್ತಾ ಇದ್ರು, ಹೊಡೆಯೋರನ್ನ ಹೊಡಿತಾ ಇದ್ರು. ಅವರ ಆಸ್ತಿ ಪಾಸ್ತಿಗಳನ್ನು, ದನ ಕರುಗಳನ್ನು, ಒಳ್ಳೆ ಯೌವನಸ್ಥ ಹೆಣ್ಣು ಮಕ್ಕಳನ್ನ ಮತ್ತು ಅವರು ಬೆಳೆದಿರುವಂಥ ದವಸ ಧಾನ್ಯಗಳೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ರು. ಹಾಗೆ ಅಲ್ಲಿ ಒಂದು ಕಾರ್ಯ ಆಗ್ತದೆ. ಏನಂದರೆ, ಒಂದು ಇಸ್ರಾಯೇಲ್ ಪ್ರದೇಶದಲ್ಲಿ ಅಲ್ಲಿ ಒಂದು ಕಾರ್ಯ ನಡೀತಿದೆ. ಏನಂದರೆ, ಆ ಇಸ್ರಾಯೇಲ್ ಪ್ರದೇಶದ ಮೇಲೆ ಅವ್ರು ಹೋಗಕ್ಕಾಗ್ತಾ ಇರಲಿಲ್ಲ. ಕಾರಣ ಏನಂದರೆ, ಅಲ್ಲಿ ಒಬ್ಬ ಪ್ರವಾದಿ ಇದ್ದ, ಒಬ್ಬ ದೇವರ ಸೇವಕ ಇದ್ದ. ಆತನು ಯಾವಾಗಲೂ ಆತ್ಮ ಪರವಶನಾಗಿದ್ದನು, ಆತ್ಮದಿಂದ ತುಂಬಿಸಲ್ಪಟ್ಟವನಾಗಿದ್ದನು, ಯಾವಾಗಲೂ ದೇವರ ಪ್ರಾರ್ಥನೆಗಳಲ್ಲಿರ್ತಾ ಇದ್ದನು. ಆತನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ಅರಾಮ್ಯರು ಆ ಇಸ್ರಾಯೇಲ್ ದೇಶದ ಮೇಲೆ, ಇಸ್ರಾಯೇಲ್ ಜನರ ಮೇಲೆ
ಅವ್ರು ಯುದ್ಧಕ್ಕೆ ಬರಬೇಕು, ಇಲ್ಲ ಹಳ್ಳಿಗಳಲ್ಲಿ ನುಗ್ಗಿ ದೋಚ್ಕೊಂಡು ಹೋಗ್ಬೇಕು ಅಂತ ಅವ್ರು ಪ್ಲಾನ್ ಹಾಕ್ಕೊಂಡ್ರೆ, ಅವ್ರು ಮಾತಾಡ್ಕೊಂಡ್ರೆ ಆ ಮಾತುಗಳು ಈ ದೈವ ಸೇವಕರಿಗೆ ಗೊತ್ತಾಗ್ತಾ ಇತ್ತು. ಆ ದೈವ ಸೇವಕರ ಹೆಸರು ಎಲಿಷನು. ಆತನಿಗೆ ಗೊತ್ತಾಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಆತನ ಏನ್ ಮಾಡ್ತಾ ಇದೆ ಅಂದ್ರೆ, ತನ್ನ ಶಿಷ್ಯರ ಮುಖಾಂತರ ರಾಜನಿಗೆ ಇನ್ನು ಹೇಳಿ ಕಳಿಸ್ತಾ ಇದ್ದ, ನೋಡು ಇಂಥ ಒಂದು ಪ್ರಾಂತ್ಯದ ಮೇಲೆ ಅವರು ಯುದ್ಧಕ್ಕೆ ಬರಬೇಕು, ಅವ್ರನ್ನ ಸಾಯಿಸ್ಬೇಕು, ಅವ್ರನ್ನ ದೋಚ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಆ ಒಂದು ಪ್ರಾಂತ್ಯಗಳಲ್ಲಿ ನೀವೆಲ್ಲರೂ ಜಾಗ್ರತೆ ಆಗಿರ್ರಿ ಅಂತ ಹೇಳಿ ಕಳಿಸ್ತಾ ಇದ್ರು. ಸರಿ, ಅವರು ಅಂತ ಸಂದರ್ಭದಲ್ಲಿ ಯುದ್ಧಕ್ಕೇನಾದ್ರೂ ಬಂದ್ರೆ, ಆ ಹಳ್ಳಿಗಳ ಮೇಲೆ ಅವ್ರು ಬಂದ್ರೆ, ಆ ಹಳ್ಳಿಯಲ್ಲಿ ಅವ್ರಿಗೆ ಏನು ಸಿಗ್ತಾ ಇರಲಿಲ್ಲ, ಯಾವ ವ್ಯಕ್ತಿಗಳು ಸಿಗ್ತಾ ಇಲ್ಲ, ಎಲ್ಲ ಅವ್ರು ಏನ್ ಮಾಡ್ತಾ ಇದ್ರು, ಸುರಕ್ಷಿತವಾಗಿ ಸ್ಥಳಕ್ಕೆ ಹೋಗ್ಬಿಡ್ತಾ ಇದ್ರು. ಆಗ ಅಲ್ಲಿ ಏನಾಗುತ್ತಂದ್ರೆ, ಆ ರಾಜನು, ಯಾರೋ ಅರಾಮ್ಯರ ರಾಜನು, ಯಾಕೆ ಆ ಊರಲ್ಲಿ ಏನು ಸಿಗ್ತಾ ಇಲ್ಲ, ಕಾರಣ ಏನು, ನಾವು ಆ ಊರ ಮೇಲೆ ಯುದ್ಧಕ್ಕೆ ಹೋಗೋ ಸ್ಥಳದಲ್ಲಿ ಯಾವೊಬ್ಬ ಸೈನಿಕನು ಯಾರು ನಮ್ಮ ಮೇಲೆ ಎದುರು ಬರೋದಿಲ್ಲ, ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ, ಕಾರಣ ಏನಂತ ಅಲ್ಲಿ ವಿಚಾರಿಸ್ಕೊಡುವಾಗ ಪ್ರೇರೆ, ಅಲ್ಲಿ ಏನಾಗಿತ್ತಂದ್ರೆ, ಅಲ್ಲಿ ಆ ಊರಲ್ಲಿ ಒಬ್ಬ ದೈವ ಸೇವಕರಿದ್ದಾನೆ, ಆ ಊರಲ್ಲಿ ಒಬ್ಬ ದೈವ ಸೇವಕರಿದ್ದಾನೆ, ಆತನ ನಾವು ಮಾತನಾಡಿಕೊಳ್ಳೋ ದೃಶ್ಯ ಅಲ್ಲಿ ಗೊತ್ತಾಗ್ತಾ ಇದೆ. ರಾಜನ್ಗೆ ಏನಾಗ್ತಾ ಇದೆ ಅಂತ ಕೇಳೋ ರಾಜನು ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ನೀನು ಮಂಚದ ಮೇಲೆ ಮಲ್ಕೊಂಡು, ನಿನ್ನ ಬೆಡ್ರೂಮ್ ಅಲ್ಲಿ, ನಿನ್ನ ಪರ್ಸನಲ್ ಕೋಣೆಯಲ್ಲಿ ನೀನು ಏನು ಮಾತಾಡ್ಕೊಂಡ್ರು ಆ ಒಂದು ದೈವ ಸೇವಕನಿಗೆ ಗೊತ್ತಾಗ್ತಾ ಇದೆ. ಆ ದೈವ ಸೇವಕನು ಅವರ ರಾಜನಿಗೆ ತಿಳಿಸ್ತಾ ಇದ್ದಾನೆ. ಆ ರಾಜ್ಯದವ್ರಿಗೆಲ್ಲರಿಗೂ ಎಚ್ಚರವಾಗಿರುವಂತೆ, ತಪ್ಪಿಸ್ಕೊಳ್ಳುವಂತೆ ಸಲಹೆಗಳು ಕೊಡ್ತಾ ಇದ್ದೇನೆ. ಆದ್ರಿಂದ ಆ ದೇಶದಲ್ಲಿ ನಾವೇನು ತಗೊಂಡ್ ಬರಕ್ಕೆ ಆಗ್ತಾ ಇಲ್ಲ, ಏನು ಹೊತ್ಕೊಂಡು ಬರಕ್ ಆಗ್ತಾ ಇಲ್ಲ ಅಂತ ಹೇಳುವಾಗ, ಆ ದೈವ ಸೇವಕನು ಎಲ್ಲಿದ್ದಾನೋ, ಯಾವ ಪ್ರಾಂತದಲ್ಲಿದ್ದಾನೋ, ಅವನು ಯಾವ ಊರಲ್ಲಿದ್ದಾನೋ ಅದನ್ನ ಸರಿಯಾದ ರೀತಿಯಲ್ಲಿ ಹುಡುಕ್ರಿ, ತಿಳ್ಕೊಳ್ರಿ. ಅಲ್ಲಿ ತಿಳ್ಕೊಳ್ಳುವಾಗ ನಾನೇನ್ ಮಾಡ್ತೀನಿ, ನನ್ನ ಸೈನ್ಯವನ್ನು ಕಳಿಸಿ ಅವ್ರನ್ನೇನ್ ಮಾಡ್ತೀನಿ, ಅವ್ನು ಹಿಡ್ಕೊಂಡು ಬರೋ ರೀತಿಯಲ್ಲಿ, ಅವ್ನು ಕೊಲ್ಲುವ ರೀತಿಯಲ್ಲಿ ನಾನು ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಅವ್ನು ಏನ್ ಮಾಡ್ತಾನಂದ್ರೆ ಪ್ರಿಯರೇ, ಹೇಳಿ ಕಳಿಸುವಾಗ ಆ ಒಂದು ಒಬ್ಬ ಪ್ರವಾದಿ ಅಂದ್ರೆ ಆ ಎಲಿಷನು ಎಲ್ಲಿರ್ತಾನಂತ ಅಲ್ಲಿ ಗೊತ್ತಾಗುತ್ತಂದ್ರೆ, ಅವನು ಒಂದು ದೋತಾನಿ ಎಂಬ ಒಂದು ಪ್ರಾಂತದಲ್ಲಿ, ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾನಿಲ್ಲ, ಒಂದು ಅರಣ್ಯದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಪ್ರಿಯರೇ, ಅವನು ಏನ್ ಮಾಡ್ತಾನೆ, ಮಹಾಸೈನ್ಯವನ್ನ, ರಥ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳಿಸ್ಕೊಡ್ತಾನೆ. ಆ ಸೈನ್ಯದವ್ರು ಏನ್ ಮಾಡ್ತಾರೆ, ರಾತ್ರಿಯಲ್ಲೇ ಆ ಪಟ್ಟಣವನ್ನು ಸಮೀಪಿಸಿ ಅದ್ರ ಸುತ್ತಲೂ ಮುತ್ತಿಗೆ ಹಾಕ್ತಾರೆ. ಅಂದ್ರೆ ಒಂದು ಪಟ್ಟಣ ಇರ್ತದೆ ಅಂದ್ಕೊಳ್ರಿ, ಆ ಪಟ್ಟಣದ ಸುತ್ತಲೂ ಯಾರು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಆ ಹಳ್ಳಿಯಿಂದ ಅಲ್ಲ, ಆ ಪಟ್ಟಣದಿಂದ ಒಬ್ಬನು ಆಚೆ ಹೋಗಕ್ಕೆ, ಅಂದ್ರೆ ಮಹಾಸೈನ್ಯ ಅಂದ್ರೆ ಒಂದು 3 ಲಕ್ಷ 4 ಲಕ್ಷ 5 ಲಕ್ಷ ಈ ರೀತಿ ಸುತ್ತಲೂ ಪಟ್ಟಣ ಸುತ್ತಲೂ ಆ ಕಾವಲುಗಾರನ ಇಟ್ಟು ಬಿಡ್ತಾನೆ ಸೈನಿಕರನ್ನ. ಯಾವೊಬ್ಬ ವ್ಯಕ್ತಿ ಕೂಡ ಅಲ್ಲಿ ಆಚೆ ಹೋಗಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಎಲಿಷನ ದೈವ ಸೇವಕರ ಹತ್ರ ಗೆಹಜಿ ಎಂಬ ಒಬ್ಬ ಸೇವಕನಿರ್ತಾನೆ. ಆ ಸೇವಕರು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳಿಗೆ, ಬೆಳಗ್ಗೆ ಎದ್ದು ತನ್ನ ಕಾರ್ಯಗಳು ಮಾಡ್ಕೊಳ್ಬೇಕಲ್ಲ, ಆ ಕಾರ್ಯಗಳು ಮಾಡ್ಕೊಳ್ಳೋಕ್ಕೆ ಆತನೇನ್ ಮಾಡ್ತಾನಂದ್ರೆ, ಒಂದು ಅಡವಿ ಪ್ರಾಂತದಲ್ಲಿ, ಅಂದ್ರೆ ಅವ್ರು ಅಡವಿಯಲ್ಲೇ ಇರ್ತಾರೆ, ಆ ಒಂದು ಮನೆ ಕಟ್ಕೊಂಡು ಅಲ್ಲಿ ಅವನು ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ತಾನೆ, ಇನ್ನೂ ಬೆಳಕು ಹರಿದಿಲ್ಲ, ಸುತ್ತಲೂ ಜನರಿದ್ದಾರೆ. ಎಲೀಷನ ಒಂದು ಮನೆ ಸುತ್ತಲೂ ಆ ಮನೆ ಸುತ್ತಲೂ ಶತ್ರುಗಳಿದ್ದಾರೆ. ಆ ಸೈನ್ಯ ಬಂದು ಕಾವಲಿದೆ. ಎಲೀಷನ್ ಬೆಳಗಾದ್ರೆ ಸಾಕು, ಎಲೀಷನ್ ಆಚೆ ಬಂದ್ರೆ ಸಾಕು, ಅವನ್ನ ಇಟ್ಕೊಂಡು ಹೋಗ್ಬೇಕು, ಅವನ್ನ ಸಜೀವಾಗಿ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ಏನ್ ಮಾಡ್ತಾರೆ, ಸುತ್ತಲೂ ಕಾವಲಿರ್ತಾರೆ. ಅವನು 1ಕ್ಕೆ 2ಕ್ಕೆ ಹೋಗಂತವನು ಆ ಕಾರಿಗೆ ಹೋಗೋನು, ಅವ್ನು ಹೋಗೋದಿಲ್ಲ. ಅವ್ರು ನೋಡ್ಬಿಟ್ಟು ಓಡ್ ಬಂದ್ಬಿಡ್ತಾನೆ, ವಾಪಸ್ ಓಡ್ ಬಂದು ಏನ್ ಮಾಡ್ತಾನೆ, ಸ್ವಾಮಿ ಸ್ವಾಮಿ, ಅಯ್ಯೋ ಸ್ವಾಮಿ, ಇವಾಗ ಏನ್ ಮಾಡೋಣ, ಯಾವ ರೀತಿ ತಪ್ಪಿಸ್ಕೊಳ್ಳೋಣ, ನಮ್ಮ ಸುತ್ತಲೂ ಈ ತರ ಅರಮರ ಸೈನಿಕರು ಬಂದು ನಮ್ಮ ಸುತ್ತಲೂ, ನಮ್ಮ ಮನೆ ಸುತ್ತಲೂ ನಮ್ಗೆ ಕಾವಲಿದ್ದಾರೆ, ನಾವು ತಪ್ಪಿಸ್ಕೊಂಡು ಹೋಗಕ್ಕೆ ಆಗಲ್ಲ, ಏನ್ ಮಾಡೋದು ಅಂತೇಳಿ ಭಯ ಪಡ್ತಾ ಇರ್ತಾನೆ. ಪ್ರಿಯ ನನ್ನ ಸಹೋದರರೇ, ಆ ದೈವ ಸೇವಕನಿಗೆ ಇದೆಲ್ಲ ಗೊತ್ತು.
ಅವನು ಕಳಿಸ್ಕೊಡ್ತಾನೆ, ಅವ್ರು ಬರ್ತಾರೆ, ನನ್ನ ಸುತ್ತಲೂ ಕಾವಲಿರ್ತಾರೆ ಎಂಬುದಾಗಿ ಗೊತ್ತು. ಹಾಗಾಗಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರಿಯರೇ, ಒಂದು 2 ಅರಸು 6ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆಗ ಎಲೀಷನು ಅವನಿಗೆ ಹೆದರಬೇಡ, ಅವರ ಕಡೆಯಲ್ಲಿ ಅವ್ರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಅಂದ್ರೆ ನಾವು ನೋಡ್ತೀವಿ 14ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆ ರಥ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳಿಸಿದನು ಎಂಬುದಾಗಿ. ಮಹಾಸೈನ್ಯ ಅಂದ್ರೆ ಒಂದು 3-4 ಲಕ್ಷ. ಯಾವುದೇ ಕಾರಣಕ್ಕೂ ಅವನು ಬಿಡಬಾರ್ದು, ಅವನ್ನ ಎತ್ತಾಕೊಂಡು ಬರಬೇಕು, ಅವನ್ನ ಸಾಯಿಸ್ಬೇಕು, ಅವನ್ನ ಸಜೀವಾಗಿ ಇಟ್ಕೊಂಡು ಬನ್ರಿ ಅಂತ ಹೇಳಿ ಕಳಿಸಿರ್ತಾರೆ. ಹಾಗಾಗಿ ಅವನು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ರಾತ್ರಿ ವೇಳೆಯಲ್ಲೇ ಬಂದು ಅವರೆಲ್ಲ ಸುತ್ತಲೂ ಕಾವಲಿರ್ತಾರೆ. ಆದರೆ ದೈವ ಸೇವಕನು ಯಾವಾಗಲೂ ಪ್ರಾರ್ಥನೆಯಲ್ಲಿರುವಂತಹತನು, ಆತನಿಗೆಲ್ಲ ದಿವ್ಯ ದರ್ಶನಗಳು ಗೊತ್ತಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಆ ಎಲೀಷನು, ಆತನ ಶಿಷ್ಯನು ಬಂದು, ಆ ಎಲೀಷನ ಶಿಷ್ಯನು ಗೆಹಜಿ ಎಂಬ ವ್ಯಕ್ತಿ ಬಂದು, ಅಯ್ಯ ಈ ಥರ ಆಗ್ಬಿಟ್ಟಿದೆ, ನಾವು ಇವಾಗ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನಮ್ಮನ್ನು ಸಜೀವಾಗಿ ಅವ್ರು ಹಿಡಿದು ಬಿಡ್ತಾರಂತ ಹೇಳುವಾಗ, ನೀನು ಭಯಪಡಬೇಡ, ಆ ಲೋಕದಲ್ಲಿ ಇವರ ಸುತ್ತಲೂ ಈ ಲೋಕದಲ್ಲಿ ಇರುವವರಿಗಿಂತ ನಮ್ಮಲ್ಲಿರುವ ಆತನು ದೊಡ್ಡವನೆಂಬುದಾಗಿ 1 ಯೋಹಾನ 4ನೇ ಅಧ್ಯಾಯ 14ನೇ ವಚನದಲ್ಲಿ ಇದೆ ರೀ. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರೋದ್ರಿಂದ, ಅಂದ್ರೆ ಲೋಕದಲ್ಲಿರುವವನು ಯಾರು? ಸೈತಾನನು. ಸೈತಾನ ಯಾರ ಮುಂದಲ್ಲಿ ಯಾವ ರೀತಿ ಹಾಳು ಮಾಡಲಿ, ಯಾವ ರೀತಿ ಬೀಳಿಸಲಿ ಅಂತ ಆತನು ಎದುರು ನೋಡ್ತಾ ಇರ್ತಾನೆ. ಆದರೆ ಪ್ರಿಯ ನನ್ನ ಸಹೋದರರೇ, ಸೈತಾನಿಗಿಂತ ನಮ್ಮಲ್ಲಿರುವಂಥದ್ದು ದೊಡ್ಡವನು. ಅದಕ್ಕೆ ಇಲ್ಲಿ ಎಲೀಷನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಏನೋ ನಮ್ಮ ಕಡೆಯಲ್ಲಿ ಹೆಚ್ಚಾಗಿದ್ದಾರೆ. ಪ್ರಿಯ ನನ್ನ ಸಹೋದರರೇ ನೋಡ್ರಿ, ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೆಶಾಯನ ಗ್ರಂಥದಲ್ಲಿ 54ನೇ ಅಧ್ಯಾಯದಲ್ಲಿ, ಯೆಶಾಯನ ಗ್ರಂಥ 54ನೇ ಅಧ್ಯಾಯ 17ನೇ ವಚನ ಏನ್ ಹೇಳುತ್ತಂದ್ರೆ, ನಿನ್ನನ್ನು ಎದುರಿಸಲು ಕಲ್ಪಿಸದ ಯಾವ ಆಯುಧವು ಜಯಿಸದು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ನಿನ್ನನ್ನು ಎದುರಿಸಲು ಕಲ್ಪಿಸದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯೆಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು ದಯಪಾಲಿಸ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಪ್ರಿಯ ನನ್ನ ಸಹೋದರರೇ, ಒಂದು ವೇಳೆ ನಿನಗೆ ಯಾರಾದರೂ ಶತ್ರುಗಳಿದ್ದರೆ, ನಿನ್ನ ವಿರೋಧಿಗಳಿದ್ದರೆ, ನೀನು ನಂಬಬೇಕಾದ ಒಂದು ದೃಢವಾದ ನಂಬಿಕೆ ಏನಂದ್ರೆ, ಅವರಿಗಿಂತ ಹೆಚ್ಚಾಗಿ ದೇವರು ನನ್ನ ಪರವಾಗಿ ತನ್ನ ದೂತರನ್ನು ಕಾವಲಿಟ್ಟಿರ್ತಾನೆ. ಹಲ್ಲೆಲೂಯಾ. ಹಾಗಾಗಿ ನಿನ್ನನ್ನು ಎದುರಿಸಲು ಕಲ್ಪಿಸಿ ಯಾವ ಆಯುಧ ಜಯಿಸೋದಿಲ್ಲ, ಯಾವ ಶತ್ರು ನಿನ್ನ ಮೇಲೆ ಬೀಳಕ್ಕೆ ಆಗೋಗೋದಿಲ್ಲ. ಯಾಕಂದ್ರೆ 91ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ 11ನೇ ವಚನ ಏನ್ ಹೇಳುತ್ತೆ, 91ನೇ ಕೀರ್ತನೆ 11ನೇ ವಚನದಲ್ಲಿ ಒಂದು ಮಾತು ಹೇಳುತ್ತೆ, ಏನಂದ್ರೆ, ನೀನು ಹೋಗುವಲ್ಲೆಲ್ಲ ನಿನ್ನ ಕಾಯುವುದಕ್ಕೆ ಆತ ನಿನ್ನ ವಿಷಯಕ್ಕೆ ತನ್ನ ದೂತರಂಗೆ ಅಪ್ಪಣೆ ಕೊಡುವನು. ಪ್ರಿಯ ನನ್ನ ಸಹೋದರರೇ, ಆತನು ನಿನ್ನನ್ನು ಕಾಯುವುದಕ್ಕೆ ತನ್ನ ದೂತರನ್ನ, ತಾನು ಆರಾಧಿಸುವಂತ ದೂತರನ್ನೇ ದೇವರು ನಿನಗಾಗಿ ಕಾವಲಾಗಿಟ್ಟಿರ್ತಾನೆ. ಹಾಗಾಗಿ ಲೋಕದಲ್ಲಿ ನಿನಗೆ ಕಷ್ಟಗಳು ಬಂದಾಗ, ನಿನ್ನ ಸುತ್ತಲೂ ಶತ್ರುಗಳು ಬಂದಾಗ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆತನ ಏನ್ ಮಾಡಿದ್ದಾನೆ, ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವ ಆತನ ದೊಡ್ಡವನಾಗಿರ್ತಾನೆ. 5-6 ವಚನಗಳಲ್ಲಿ ನಾವು ನೋಡುತ್ತೇವೆ. 91ನೇ ಕೀರ್ತನೆ 5-6 ವಚನಗಳು ಏನ್ ಹೇಳುತ್ತಂದ್ರೆ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನ ಕೇಡಿಗೂ ಅಂಜ ಕಾರಣವಿಲ್ಲ. ಕಾರಣ ಏನಂದ್ರೆ ಪ್ರಿಯರೇ, ನೀನ್ ಯಾವುದಕ್ಕೂ ಅಂಜ ಕಾರಣ ಇಲ್ಲ. ಕಾರಣ ಏನಂದ್ರೆ, ಆತನು ತನ್ನ ದೂತರನ್ನ ನಿನಗಾಗಿ ಕಾವಲಿಟ್ಟಿದ್ದಾನೆ. ತನ್ನ ದೂತರು ನಿನಗಾಗಿ ಕಾವಲಿಟ್ಟಿರುವಾಗ ಆ ಲೋಕದಲ್ಲಿರುವಂತ ಸೈತಾನನಿಗಿಂತ ದೂತರು ಹೆಚ್ಚಿನವರಾಗಿರ್ತಾರೆ. ಅವರು ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ, ನೀನು ಯಾವುದೇ ಒಂದು ಗುಂಡಿಯಲ್ಲಿ ಬೀಳದ ಹಾಗೆ, ಯಾವ ಶತ್ರು ಬಂದು ನಿನ್ನ ತಾಕದ ಹಾಗೆ ಅವ್ರೇನ್ ಮಾಡ್ತಾರೆ, ಕಾಪಾಡ್ತಾರೆ. ಹಾಗಾಗಿ ಇಲ್ಲಿ ವಾಕ್ಯ ಹೇಳ್ತದೆ, 2 ಅರಸು 6ನೇ ಅಧ್ಯಾಯ 17ನೇ ವಚನದಲ್ಲಿ ಎಲೀಷನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಹೆದರಬೇಡ, ಅವರ ಕಡೆಯಲ್ಲಿರುವುದಕ್ಕಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ
ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಲ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವತ್ಥಗಳು ಆ ಸೇವಕನಿಗೆ ಕಂಡವು. ಹಲ್ಲೆಲೂಯಾ. ಪ್ರಿಯರೇ, ಕಣ್ಣುಗ ಕಾಣುವಂತ ಶತ್ರುಗಳು ನಿನ್ನ ವಿರೋಧಿಗಿದ್ದರೆ, ನಿನ್ನ ವಿರೋಧಿಗೆ ಕಣ್ಣಿಗೆ ಕಾಣುವಂತ ಆ ಸಹಾಯಕರು ಇಲ್ಲ ಶತ್ರುಗಳು ನಿನಗಿದ್ದರೆ, ನಿನ್ನನ್ನು ಕಾಯುವಂಥವರು ಕಣ್ಣಿಗೆ ಕಾಣದ ರೀತಿಯಲ್ಲಿ ದೂತರು ಅಗ್ನಿಮಯವಾದ ರಥಾಶ್ವತ್ಥಗಳಲ್ಲಿ, ಅಂದ್ರೆ ಗುರಿಯೋ ಬೆಂಕಿಯೋ ಪಾದೆಯಲ್ಲಿ ಆ ದೂತರು ನಿನ್ನ ಹಿಂದೆ ನಿನ್ನ ಪ್ರೊಟೆಕ್ಷನ್ ಆಗಿ, ನಿನ್ನ ಹಿಂದೆ ಶತ್ರುಗಳಿದ್ರೆ ನಿನ್ನ ಶತ್ರುಗಳಿಂದ ಅಗ್ನಿಮಯವಾದ ರಥಾಶ್ವತ್ಥಗಳೊಳಗಿನೇ ದೇವ ದೂತರು ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಕಾವಲಾಗಿರ್ತಾರೆ. ಹಾಗಾಗಿ ಎಷ್ಟು ಮಾತ್ರಕ್ಕೂ ನೀನು ಭಯಪಡುವುದಿಲ್ಲ. ಈ ಲೋಕದ ಶತ್ರುಗಳು ನಮಗೆದುರಾಗಿ ಬಂದು ನಿಂತಾರೆ, ಅವರ ಹಿಂದೆ ದೇವದೂತರು ನಿಂತು ನಮ್ಮ ರಕ್ಷಣೆಗಾಗಿ ನಿಂತಿರ್ತಾರೆ. ಹಲ್ಲೆಲೂಯಾ. ನಮ್ಮ ಶತ್ರು ನಮ್ಮ ಹಿಂದಿದ್ರೆ, ನಮ್ಮ ಶತ್ರುಗಳ ಹಿಂದೆ ದೇವರು ತನ್ನ ದೂತರನ್ನು ಕಾವಲಾಗಿಟ್ಟು ಯಾವುದೇ ಕಾರಣಕ್ಕೂ ನಮ್ಮನ್ನು ಮುಟ್ಟದಾಗಿ ಕಾಪಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರರೇ, ನಾವು ಈ ಲೋಕದಲ್ಲಿ ಚಿಕ್ಕವರಲ್ಲಿ ಒಬ್ಬರು ಕೂಡ ತಾಸ್ತಾರ ಮಾಡಬಾರ್ದಂತೆ. ದೇವರ ಮಕ್ಕಳಂದ ಮೇಲೆ ಪ್ರತಿಯೊಬ್ಬರನ್ನ ಗಣನೆಗೆ ತೆಗೆದುಕೊಳ್ಬೇಕು, ಪ್ರತಿಯೊಬ್ಬರನ್ನ ಗಣನೆಗೆ ತಗೋಬೇಕು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. 10ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾಸ್ತಾರ ಮಾಡಬಾರದು. ನೋಡ್ರಿ, ಪರಲೋಕದಲ್ಲಿರುವ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮ್ಗೆ ಹೇಳುತ್ತೇನೆ. ಅಂದ್ರೆ ದೇವರು ಮಕ್ಕಳು ಅನ್ನಿಸ್ಕೊಂಡವರು ಒಂದು ಸಣ್ಣ ಮಗುನು ಕೂಡ ಯಾರು ಮುಟ್ಟಕ್ಕಾಗಲ್ಲ, ಯಾರು ತಾಕಕ್ಕಲ್ಲ. ಯಾಕಂದ್ರೆ ದೂತರು ಸಣ್ಣ ಮಗುನ್ ಕೂಡ ಕಾವಲಾಗಿರ್ತಾರೆ, ಸಣ್ಣ ಮಗುನ್ ಕೂಡ ರಕ್ಷಿಸಲಿಕ್ಕೆ ಅವರು ಶಕ್ತರಾಗಿರ್ತಾರೆ. ಅದಕ್ಕಾಗಿ ದೇವರ ಮಕ್ಕಳನ್ನು ಯಾರು ಎಂದಿಗೂ ಇದ್ ಮಾಡಬಾರ್ದು. ಅದಕ್ಕೆ 18ನೇ ವಚನದಲ್ಲಿ ನಾವು ನೋಡುತ್ತೇವೆ, 2:6-18 ಏನ್ ಹೇಳುತ್ತಂದ್ರೆ, ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲೀಷನು, ಸ್ವಾಮಿ, ಈ ಜನರನ್ನು ಕುರುಡನಾಗಿ ಮಾಡು ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವನ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿ ಮಾಡಿದನು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರೇ, ಎಂತ ಬಲಶಾಲಿಯಾಗಿದ್ರು, ಎಂತ ಶೂರನಾಗಿದ್ರು, ಒಂದು ವೇಳೆ 100 ಜನ ಒಬ್ಬನೇ ಹೊಡೆಯುವಂತ ಶಕ್ತಿ ಇದ್ರು, ಅವನು ಕುರುಡನಾದ ಮೇಲೆ ಅಲ್ಲಿ ಅವನು ಏನು ಮಾಡಕ್ಕಾಗೋದಿಲ್ಲ. ಅವರ ಮಹಾಸೈನ್ಯ ಇಲ್ಲಿರೋದು ಗೆಹಜಿ ಮತ್ತು ಆತನ ಸೇವಕ ಇಬ್ಬರೇ ಇದ್ದಾರೆ. ಎಲೀಷನು ಮತ್ತು ಆತನ ಸೇವಕರಾದ ಗೆಹಜಿ ಇವರಿಬ್ಬರೇ ಇದ್ದಾರೆ. ಆದರೆ ಇವರಿಬ್ಬರ ಸುತ್ತಲೂ ಆ ಮಹಾಸೈನ್ಯ ಬಂದಿದೆ. ಆ ಮಹಾಸೈನ್ಯದ ಹಿಂದೆ ದೇವದೂತರು ಅಗ್ನಿಮಯವಾದ ರಥಾಶ್ವದೊಡನೆ ಇದ್ದಿದ್ದಾನೆ. ಹಾಗಾಗಿ ಈ ಶತ್ರುಗಳನ್ನ ಏನ್ ಮಾಡ್ಬೇಕು ಅಂತ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ, ಅಷ್ಟೇ ಸಣ್ಣ ಪ್ರಾರ್ಥನೆ. ಏನಂತ? ಎಲೀಷನು, ಯೆಹೋವನೇ ತಂದೆ, ಇವ್ರ ಕಣ್ಣು ಕಾಣದಾಗೆ ಮಾಡಪ್ಪ. ಅಷ್ಟೇ. ತಕ್ಷಣ ಆ ಮಹಾಸೈನ್ಯದಲ್ಲಿ ಒಬ್ಬರಿಗೂ ಕಣ್ಣು ಕಾಣಲಿಲ್ಲ, ಎಲ್ಲರೂ ಕುರುಡಾಗ್ಬಿಟ್ರು. ಅವ್ರ ಕಣ್ಣುಗಳೆಲ್ಲ ಮಂಕಾಗ್ಬಿಡ್ತು. ಕಣ್ಣು ಕಾಣ್ತಾ ಇದೆ ಆದರೆ ಮಸ್ಕಾಗ್ಬಿಡ್ತು. ಆ ದೇವರ ಸೇವಕನು ಇವನೇಂದಾಗಿ ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಆಗೋಗ್ಬಿಡ್ತು. ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಆಯ್ತು. ಆಗ ಏನ್ ಮಾಡ್ತಾನೆ, 19ನೇ ವಚನದಲ್ಲಿ ನಾವು ನೋಡುವಾಗ, ಆಗ ಎಲೀಷನವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣವು ದಾರಿಯೂ ಇದಲ್ಲ, ನನ್ನ ಜೊತೆಯಲ್ಲಿ ಬನ್ನಿರಿ, ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವ್ರನ್ನ ಸಮಾರ್ಯಕ್ಕೆ ಕರ್ಕೊಂಡು ಹೋದನು. ಎಲ್ಲಿ ಕರ್ಕೊಂಡು ಹೋದನೆ? ಸಮಾರ್ಯ ದೇಶಕ್ಕೆ, ಅರಸನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆ ಪಟ್ಟಣದೊಳಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇವ್ರು ಎಲ್ಲಿದ್ದಾರೆ? ದೋತಾನ್ ಎಂಬ ಪ್ರದೇಶದಲ್ಲಿ ಒಂದು ಅರಣ್ಯದಲ್ಲಿದ್ದಾರೆ. ಒಂದು ಗುಡಿಸಲು ಮನೆ ಕಟ್ಕೊಂಡು ಪ್ರತ್ಯೇಕವಾಗಿ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ರೆ ಅವ್ರನ್ನ ಸುತ್ತುವರೆದಾಗ ಎಲೀಷನು ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಇವ್ರ ಕಣ್ಣು ಮಸ್ಕಾಗಿ ಬರುವಂತೆ, ನಾನು ಗುರುತು ಸಿಗುವುದು ಹಾಗೆ ಇವ್ರು ಮಾಡು ಅಂತ ಹೇಳುವಾಗ ಅವರ ಕಣ್ಣುಗಳು ಕಾಣದೆ ಹೋಗ್ಬಿಡ್ತದೆ. ಎಲೀಷನ್ ದೇವ್ರ ಸೇವಕ ಇವರೇ ಅಂತ ಅವ್ರಿಗೆ ಗುರುತು ಸಿಗೋದಿಲ್ಲ. ಆಗ ಎಲೀಷನೇ ಸೀದಾ, ನೀವು ಯಾವ ಮನುಷ್ಯನ ಹುಡುಕ್ತೀಯೋ ಆ ಮನುಷ್ಯ ನಾನೇ ತೋರಿಸ್ಕೊಡ್ತೀನಿ ಅಂತೇಳಿ ಸೀದಾ ಅರಮನೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ.
ಆ ಸಮಾರ್ಯ ಆ ದೇಶದ ರಾಜನ ಮನೆಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡು ಹೋಗುವಾಗ ಅಲ್ಲಿ ಅರಸನ್ ಹೇಳ್ತಾನೆ, ಎಲೀಷನು ಮತ್ತೆ ಅಲ್ಲಿ ಪ್ರಾರ್ಥನೆ ಮಾಡ್ತಾನ್ರಿ. ಏನಂತ ಪ್ರಾರ್ಥನೆ ಮಾಡ್ತಾನಂದ್ರೆ, ಆಗ ಎಲೀಷನು ಅವ್ರಿಗೆ, ನೀವು ಹೋಗಬೇಕಂತ ಪಟ್ಟಣ ಹುಡುಕ್ತಿರೋ ಮನುಷ್ಯನ ನಾನು ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಆ ಸಮಾರ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಅವರು ಸಮಾರ್ಯದೊಳಗೆ ಬಂದಾಗ ಎಲೀಷನು ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಏನಂತ, ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯೆಹೋವನನ್ನು ಬೇಡಿಕೊಂಡಿದ್ರಿಂದ ಆತನು ಅವರ ಕಣ್ಣುಗಳನ್ನು ತೆರೆದನು. ಆಗ ಅವರಿಗೆ ತಾವು ಸಮಾರ್ಯದಲ್ಲಿದ್ದೇವೆಂದು ತಿಳಿದು ಬಂತು. ಅವ್ರಿಗೆ ಗೊತ್ತಾಗ್ತಾ ಇದೆ, ನಾವು ಸಮಾರ್ಯ ದೇಶದಲ್ಲಿ ಅರಮನೆಯಲ್ಲಿ ಬಂದ್ಬಿಟ್ಟಿದ್ದೀವಿ, ಅರಮನೆ ಪ್ರಾಂಗಣಕ್ಕೆ ಬಂದ್ಬಿಟ್ಟಿದ್ದೀವಿ, ರಾಜನು ವಾಸ ಮಾಡುವಂತ ಒಂದು ಆ ಕಾಂಪೌಂಡ್ ಅಲ್ಲಿ ನಾವು ಇದ್ದೀವಿ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಆಗ ಏನ್ ಮಾಡ್ತಾನಂದ್ರೆ, ಆ ರಾಜನು, ಯಾರು ಸಮಾರ್ಯ ರಾಜನು ಏನ್ ಹೇಳ್ತಾ ಇದ್ದ, ಇಸ್ರಾಯೇಲ್ ರಾಜನು ಅವನನ್ನು ಎಲೀಷನಿಗೆ, ಅಪ್ಪ ನಾನು ಇವರನ್ನು ಸಂಹರಿಸಲು ಎಂದು ಕೇಳಲು ಅವನು ಬೇಡ ಅಂತ ಹೇಳ್ತಾ ಇದ್ದಾನೆ. ಅಪ್ಪ, ಈ ಶತ್ರುಗಳು ಯಾವಾಗಲೂ ಬಂದು ನಮ್ಮನ್ನು ದೋಚ್ಕೊಂಡು ಹೋಗ್ತಾ ಇದ್ರು, ನಮ್ಮನ್ನು ಸಾಯಿಸ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ನಾವು ಕಷ್ಟಪಟ್ಟು ದುಡ್ದಿದ್ದು ದವಸ ಧಾನ್ಯಗಳು ನಾವು ತಿನ್ನದ ಹಾಗೆ ನಮ್ಮ ಕುರಿ ಹಿಂಡಿಗಳನ್ನು, ದನಗಳನ್ನು ಇವರೆಲ್ಲ ದೋಚ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಇವ್ರನ್ನ ಏನ್ ಮಾಡಿ ಸಾಯಿಸಲಾ ಅಂತ ಹೇಳುವಾಗ ಆ ಎಲೀಷನು ದೇವರ ಸೇವಕನ ಹೇಳ್ತಾ ಇದ್ದಾನೆ, ಬೇಡ, ಅವರು ನಮ್ಗೆ ಸರೆಂಡರ್ ಆಗಿ ಬಂದಿದ್ದಾರೆ. ಹಾಗಾಗಿ ನಾವು ಸರೆಂಡರ್ ಆಗಿ ಬಂದವ್ರನ್ನ ನಾವು ಸಾಯಿಸೋದು ಬೇಡ. ಏನ್ ಹೇಳ್ತಾ ಇದ್ದಾನೆ ಅಲ್ಲಿ 22ನೇ ವಚನದಲ್ಲಿ, ಅವನು ಬೇಡ, ಕತ್ತಿ ಬಿಲ್ಲುಗಳಿಂದ ಸ್ವಾಧೀನಪಡಿಸ್ಕೊಂಡ ಸರಿಯಾಗಿ ತಂದವರನ್ನು ನೀನು ಸಂಹರಿಸುವೆಯೋ, ಇವರಿಗೆ ಅನ್ನಪಾನ ಕೊಡು, ಉಂಡು ಕುಡಿದು ತಮ್ಮ ಯಜಮಾನ ಬಳಿಗೆ ಹಿಂದಿಗೆ ಹೋಗಲಿ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ ಪ್ರಿಯ ನನ್ನ ಸಹೋದರೇ, ಅಲ್ಲಿ ದೇವರ ಸೇವಕನು ಏನ್ ಮಾಡ್ತಾ ಇದ್ದಾನೆ, ಇವ್ರನ್ನ ಸಂಹಾರ ಮಾಡೋದು ಬೇಡ, ಇವ್ರಿಗೆ ಊಟ ಕೊಡು, ಒಳ್ಳೆ ಔತಣ ಮಾಡಿಸು, ಇವ್ರಿಗೆ ಅನ್ನಪಾನಗಳು ಕೊಡು, ಇವ್ರು ತಿಂದು ಕುಡಿದು ತೃಪ್ತರಾಗಿ ತಮ್ಮ ದೇಶಕ್ಕೆ ವಾಪಸ್ ಹೋಗ್ಲಿ ಅಂತೇಳಿ. ಪ್ರಿಯ ನನ್ನ ಸಹೋದರರೇ, ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೆಲವು ವಚನ ನೋಡ್ಕೊಳ್ಳೋಣ. 19ರಿಂದ 21 ವಚನಗಳಲ್ಲಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಪೌಲನು ಆ ರೋಮಾಪುರದವ್ರು ಬರೆದ ಪತ್ರಿಕೆ, ಅವ್ರು ರೋಮಾಪುರದವ್ರಿಗೆ ಬರ್ತಾ ಇದ್ದಾನೆ, ಪ್ರಿಯರೇ, ನೀವೇ ಮೈ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಪ್ರಿಯ ನನ್ನ ಸಹೋದರಿ, ನೀವೇ ಮೈ ತೀರಿಸ್ಬೇಡ್ರಿ, ನೀವು ದೇವ್ರಿಗೆ ಬಿಟ್ಬಿಡ್ರಿ. ಪ್ರಾರ್ಥನೆ ಮಾಡಿ, ನಿಮ್ಮ ಶತ್ರು ಯಾರನ್ನಿದ್ರೆ, ನಿಮ್ಮ ಹಾಗೆಗಾರನ ಯಾರನ್ನಿದ್ರೆ, ನಿಮ್ಮನ್ನ ನಿಂದಿಸುವಂತವ್ರು, ಬಾಧಿಸುವಂತವ್ರು ಯಾರನ್ನಿದ್ರೆ ಅವ್ರಿಗೆ ಏನ್ ಮಾಡ್ಬೇಕಂತೆ, ದೇವ್ರಿಗೆ ಬಿಟ್ಟು ಬಿಡಬೇಕಂತೆ. ನೀವು ಸಮಯ ಸಿಕ್ಕಿದೆ, ಅವ್ನು ಹೊಡೆದು ಬಿಡೋಣ, ಕೊಲ್ಲು ಬಿಡೋಣ ಅಂತ ಕೆಲವು ಜಗಳಗಳು ಆಡುವಾಗ ಹಳ್ಳಿಗಳಲ್ಲಿ, ಪೇಟೆಗಳೆಲ್ಲನಾಗ್ಲಿ ಅವನ್ ಸಿಕ್ಕಿದ್ರೆ ಸಾಕು ಕಾಯ್ಕೊಂಡಿರ್ತಾರೆ. ಚಾಕುಗಳು, ಬರ್ಜಿಗಳು, ಅವು ಇವು ತಂದು, ಕತ್ತಿಗಳು ತಂದು ಹಂಗೆ ಸ್ಪಾಟ್ ಅಲ್ಲಿ ಕತ್ತರ್ಸಾಕ್ಬಿಡ್ತಾರೆ. ಹಂಗೆ ಚಾಕಳು ತಂದು ತಿವ್ದಾಕ್ಬಿಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಮುಯ್ಯಿ ನೀವು ತೀರಿಸಬೇಡ್ರಿ, ಅದನ್ನ ದೇವ್ರಿಗೆ ಬಿಟ್ಬಿಡ್ರಿ, ದೇವ್ರಿಗೆ ಬಿಟ್ಬಿಡ್ರಿ. ಅಲ್ಲಿ ಮುಂದಕ್ಕೆ ಹೇಳ್ತಾ ಇದ್ದಾನೆ, ದೇವ್ರಿಗೆ, ಯಾಕಂದ್ರೆ ಮುಯ್ಯಿ ತೀರಿಸೋದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುತ್ತಾನೆಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಮುಯ್ಯಿ ನೀವು ತೀರಿಸ್ಬೇಡ್ರಿ, ಮುಯ್ಯಿ ನಾನು ತೀರಿಸ್ತೀನಿ, ಅವ್ರು ನನ್ನ ಕಡೆಗೆ ಒಪ್ಪಿಸ್ಕೊಟ್ಬಿಡ್ರಿ, ನನ್ನ ಕೈಗೆ ಒಪ್ಪಿಸ್ಕೊಡ್ರಿ ಅಂತೇಳಿ ದೇವ್ರು ಹೇಳ್ತಾ ಇದ್ದೇನಪ್ಪ. ಹಾಗಾಗಿ ನೀವು ಶತ್ರುಗಳು ನಿಮ್ಮ ಕೈಗೆ ಸಿಕ್ಕಿದಾಗ ನೀವು ಅವ್ರನ್ನ ಯಾವುದೇ ರೀತಿ ಹಾನಿ ಮಾಡಬೇಡ್ರಿ, ಅವ್ರಿಗೆ ಯಾವುದೇ ರೀತಿ ಹಾನಿ ಮಾಡಬೇಡ್ರಿ. ಮುಂದಕ್ಕೆ ಹೇಳ್ತಾ ಇದ್ದಾನೆ, ಹಾಗೆ ನಿನ್ನ ವೈರಿ ಆಸದಿದ್ದಾರೆ, ಹಾಗಾದ್ರೆ ನಿನ್ನ ವೈರಿ ಆಸದಿದ್ದರೆ ಆತನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆ ಮೇಲೆ ಕೆಂಡಗಳನ್ನು ಉಡಿಸುತ್ತಾಗೋ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಈ ಮಾತು ತುಂಬಾ ಕಠಿಣವಾಗಿದೆ. ಈ ಮಾತು ತುಂಬಾ ಕಠಿಣವಾಗಿದೆ. ಯಾಕಂದ್ರೆ ನಮ್ಮನ್ನ ದೂಷಿಸುವಂತನು, ನಮ್ಮನ್ನು ಬೈಯುವಂತನು, ನಿನ್ನನ್ನು ಹೊಡೆಯುವಂತನು, ನಿನ್ನ ಮೇಲೆ ಅಪವಾದ ಹಾಕುವಂತವನಿಗೆ ನೀನು ಊಟ ಕೊಡು ಅಂದ್ರೆ ಎಷ್ಟು ಮಾತ್ರಕ್ಕೂ ಕೊಡೋದಿಲ್ಲ, ನೀರು ಕೊಡ್ರೆ ಎಷ್ಟು ಮಾತ್ರಕ್ಕೂ ಕೊಡಲ್ಲ. ಕಾರಣ ಅವನು ಕೊಟ್ಟಿರುವಂತ
ಕಷ್ಟ, ಅವನು ಕೊಟ್ಟಿರೋಂಥ ಬಾಧೆ ನಿನ್ನ ಮನದಲ್ಲಿರ್ತದೆ, ನಿನ್ನ ಹೃದಯದಲ್ಲಿ ಉರಿತಾ ಇರ್ತದೆ. ಅವನು ಕಂಡ್ರೆ ನೀನು ಬೆಂಕಿ ಹತ್ಕೊಂಡಂಗಿರುತ್ತೆ ನಿನ್ನ ಮೈ ಮೇಲೆ. ಅಂಥವನಿಗೆ ನೀನು ಊಟ ಕೊಡು, ನೀರು ಕೊಡು ಅಂದರೆ ಎಲ್ಲಿ ಆಗುತ್ತೆ? ಆಗೋದಿಲ್ಲ. ಎಷ್ಟು ಮಾತ್ರ ದೇವರು ನಾನು ಕ್ಷಮಿಸಿದ್ರೆ ಕ್ಷಮಿಸಲೇ, ಇಲ್ಲಂದ್ರೆ ಬಿಟ್ಬಿಟ್ಟು ನಾನು ಮಾತ್ರ ಅವ್ನಿಗೆ ಊಟ ಕೊಡೋದಿಲ್ಲ, ನಾನು ಮಾತ್ರ ಅವಳಿಗೆ ನೀರು ಕೊಡೋದಿಲ್ಲ ಅಂತ ಹೇಳ್ತೀವಿ. ಆದರೆ ಪೌಲನು ಹೇಳ್ತಾ ಇದ್ದಾನೆ, ನಿನ್ನ ಶತ್ರು ಹಸಿದಿದ್ರೆ ಊಟ ಕೊಡು, ಬಾಯಾರಿದ್ರೆ ಅವನಿಗೆ ನೀರು ಕೊಡು. ಹೀಗೆ ಮಾಡೋದ್ರಿಂದ ಏನಾಗ್ತದಂದ್ರೆ ಅವನ ತಲೆ ಮೇಲೆ ಕೆಂಡಗಳು ಸುರ್ಕೊಂಡಂಗೆ ಆಗುತ್ತಂತೆ. ಪ್ರಿಯ ನನ್ನ ಸಹೋದರರೇ, ಶತ್ರು ನಮ್ಮ ಕೈಗೆ ಸಿಕ್ಕಿದಾಗ, ಶತ್ರು ಹಸಿದಾಗ, ಆ ಶತ್ರುವಿಗೆ ನೀನು ಊಟ ಕೊಟ್ಟು, ಆ ಶತ್ರುವಿಗೆ ನೀನು ಏನು ನೀರು ಕೊಟ್ರೆ ಅವನು ಏನಾಗ್ತಾನಂದ್ರೆ ಅವನ ತಲೆ ಮೇಲೆ ಬೆಂಕಿ ಕೆಂಡಗಳು ಹಾಕೊಂಡಂಗೆ ಆಗುತ್ತಂತೆ. ಅಯ್ಯೋ, ನಾನು ಇಷ್ಟು ಹಿಂಸೆ ಕೊಡ್ತೀನಿ, ಇಷ್ಟು ಬಾಧೆ ಕೊಡ್ತೀನಿ, ಹೊಡಿತೀನಿ, ಬಡಿತೀನಿ, ಅವನಿಗಿರೋದೆಲ್ಲ ದೋಚ್ಕೊಳ್ತಾ ಇದ್ದೀನಿ, ಅವನ ಅವಮಾನ ಪಡಿಸ್ತಾ ಇದ್ದೀನಿ, ಅವನು ನಾನಾ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದೀನಿ, ಆದರೂ ಅವನು ನನಗೆ ಊಟ ಕೊಟ್ಟಿದ್ದಾನೆ, ಆದರೂ ನನಗೆ ನೀರು ಕೊಟ್ಟಿದ್ದಾನೆ. ಅಯ್ಯೋ, ಅವನು ಎಲ್ಲಿ ಎಷ್ಟು ಒಳ್ಳೆ ಮನಸ್ಸಿದೆ, ಎಷ್ಟು ಪ್ರೀತಿ ಮಾಡ್ತಾನೆ. ನಾನು ಸರಿಯಿಲ್ಲ, ನಾನು ಪಾಪಿ, ನಾನು ಕೆಟ್ಟವನು, ನಾನು ಸರಿಯಿಲ್ಲ, ಅವನೇ ಶ್ರೇಷ್ಠ. ಯಾಕಂದ್ರೆ ಅವನು ನನ್ನ ಹೊಟ್ಟೆ ಹಸಿದಾಗ ಊಟ ಕೊಟ್ಟಿದ್ದಾನೆ, ಬಾಯಾರದ ನೀರು ಕೊಟ್ಟಿದ್ದಾನೆ. ನಾನು ಅವನು ತೊಂದರೆ ಮಾಡಿದ್ರು ಅವನು ನನ್ಗೇನು ಮಾಡ್ತಾ ಇದ್ದಾನೆ? ಕೇಡು ಮಾಡದೆ ಪ್ರೀತಿ ಮಾಡ್ತಾ ಇದ್ದಾನೆ. ಅವನೇ ಶ್ರೇಷ್ಠ ಅಂತೇಳಿ ಅವನ ಮೈಂಡ್ ಚೇಂಜ್ ಆಗ್ಬಿಡ್ತದಂತೆ, ಅವನು ಜ್ಞಾನ ಚೇಂಜ್ ಆಗ್ತದಂತೆ, ಅವನ ಮನಸ್ಸು ಚೇಂಜ್ ಆಗ್ತದಂತೆ. ಅವನ ತಲೆ ಮೇಲೆ ಕೆಂಡಗಳು ಸುಟ್ಕೊಂಡಂಗ ಆಗುತ್ತಂದ್ರೆ, ನಾನು ದ್ವೇಷ ಮಾಡ್ತಾ ಇದ್ರೆ ಅವನು ನಾನು ಪ್ರೀತಿಸ್ತಾ ಇದ್ದಾನೆ, ನಾನು ದ್ವೇಷ ಮಾಡ್ತಾ ಇದ್ರೆ ಅವನು ನಾನು ಪ್ರೀತಿಸ್ತಾ ಇದ್ದಾನೆ ಅಂತೇಳಿ ಪ್ರೇರೆ ಅಲ್ಲಿ ಏನಾಗುತ್ತಂದ್ರೆ ಶತ್ರುಗಳು ನಮ್ಮಿಂದ ಸೋತು ಹೋಗೋ ರೀತಿಯಲ್ಲಿ, ಶತ್ರು ನಮ್ಮನ್ನು ಹೊಡಿಬೇಕು ಅಂತ ಬಂದರೂ ಕೂಡ ಅಲ್ಲೇನಾಗುತ್ತೆ, ಅವರು ನಮ್ಮ ಮುಖ ನೋಡಿದ ತಕ್ಷಣ ಹೊರಟೋಗ್ಬಿಡ್ತದೆ. ರೀಸೆಂಟ್ ಆಗಿ ಒಂದು ನಮ್ಮ ವಿಶ್ವಾಸಿ ಕೆಂಕರೆ ಕಡೆಯಿಂದ ಮೂರ್ತಿ ಅವ್ರ ಹೊಲದ ಹತ್ರ ಏನೋ ಕೆಲಸ ಮಾಡ್ಬೇಕಾದ್ರೆ ನೀರ್ ಬೇಕಾಗಿತ್ತಂತೆ. ನೀರ್ ಬೇಕಾದ್ರೆ ಆ ನೀರ್ ತಗೊಂಡೋಗಕ್ಕೆ ಒಂದು ತೊಟ್ಟಿಗೆ ಹೋಗುವಾಗ, ಆ ಬಿಂದಿಗೆ ತಗೊಂಡು ಒಂದು ತೊಟ್ಟಿಗೆ ಹೋಗುವಾಗ ಅಲ್ಲಿ 2 ಹಾವುಗಳು ಅವು ಸರಸ ಸಲ್ಲಾಪ ಹಾಡುವಂತ ಸಂದರ್ಭದಲ್ಲಿ ಈತನ ನೋಡ್ಬಿಟ್ಟುವಂತೆ. ಇವು ನೋಡ್ಬಿಟ್ಟು ಒಂದು ಓಡೋಯ್ತಂತೆ, ಒಂದು ಆ ಓಡೋ ಆತರದಲ್ಲಿ ಏನು ನೀರು ಕುಂಟೆಯಲ್ಲಿ ಬಿದ್ದೋಯ್ತಂತೆ. ಎಲ್ಲ ಪೇಪರ್ ಹಾಕಿದ ಮೇಲೆ ಕೆತ್ತಕ್ಕೆ ಆಗ್ತಾ ಇಲ್ಲ. ಆಮೇಲೆ ಈತನ ಮೇಲೆ ಹಂಗೆ ನೇರವಾಗಿ ಬಂದ್ಬಿಡ್ತಂತೆ. ಈತನ ಪಕ್ಕಕ್ಕೆ ಹೋಗಕ್ ಆಗ್ತಾ ಇಲ್ಲವಂತೆ, ಹಿಂದೆ ಗೋಡೆ ಇದೆ ಅಂತೆ, ಎಲ್ಲಿ ಪಕ್ಕಕ್ಕೆ ಹೋಗಾಗತ್ತ. ಇದನ್ನ ಮೇಲೆ ಬಂದದ್ದು ಇನ್ನು ಅದು ಕಚ್ಚೋ ಟೈಮ್ಗೆ ಈತನ ಮುಖ ನೋಡಿ ಹಂಗೆ ಸ್ಟಾಪ್ ಆಗಿ ಹೋಗ್ಬಿಡ್ತಂತೆ. ಕಾರಣ ಅಲ್ಲಿ ದೇವದೂತನು ಆತನಿಗೆ ಅಡ್ಡ ನಿಂತಿದ್ದಾನೆ. ಆ ವಿಷ ಸರ್ಪಕ್ಕೆ ದೇವದೂತನ ಅಡ್ಡ ನಿಂತು ಆತನ ಮುಖ ನೋಡಿದ ತಕ್ಷಣ ಅದು ಹಂಗೆ ಕೆಳಗೆ ಬಿದ್ದು ಹಿಂದಕ್ಕೆ ಹೊರಟೋಗ್ಬಿಡ್ತಂತೆ. ನನ್ನ ಸಹೋದರರೇ, ಖಂಡಿತವಾಗಲೂ ನಾವು ಏನು ದೇವರಿಗೆ ಯಥಾರ್ಥವಾಗಿದ್ದು ದೇವರಲ್ಲಿ ಜೀವಿಸುವುದಾದ್ರೆ ಯಾವ ವಿಷಜಂತು ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ. ಅಂತ ಸಂದರ್ಭದ ಹಾವುಗಳು ಸರಸ ಆಡುವಂತ ಸಂದರ್ಭದಲ್ಲಿ ಮನುಷ್ಯರು ಅವು ಕಣ್ಣಿಗೆ ಬಿದ್ದರೆ ಆ 2 ಬೇಕಾದ್ರೆ ಅವ್ರ ಮೇಲೆ ಬಿದ್ದು ಕಚ್ಚಿ ಬಿಡ್ತವೆ. ಅಷ್ಟು ಕೋಪದಲ್ಲಿ ಇರ್ತಾವಂತವು. ಅವು ಒಂದಕ್ಕೊಂದು ಪ್ರೀತಿ ಮಾಡುವಂತ ಸಂದರ್ಭದಲ್ಲಿ. ಆದ್ರೆ ಅಷ್ಟು ಕೋಪದಲ್ಲಿ ಹಾವು ಬಂದ್ರು ಅಲ್ಲಿ ಆ ಮನುಷ್ಯನ ಮುಖ ನೋಡಿದ ತಕ್ಷಣ ಹಂಗೆ ಅಲ್ಲೇ ನಿಂತೋಯ್ತಂತೆ. ಕಾರಣ ದೇವದೂತನು ಕಾಣಿಸಿರ್ತಾನೆ ಅವರಿಗೆ. ಆ ದೇವದೂತನು ಅಲ್ಲಿ ಕಾವಲಿದ್ದು ಅವ್ರನ್ನ ತಾಕದ ರೀತಿಯಲ್ಲಿ ಕಾಪಾಡಿದೆ. ಹಾಗೆ ಪ್ರಿಯ ನನ್ನ ಸಹೋದರರೇ, ನೀವು ಶತ್ರುಗಳು ಹಸಿದ್ರೆ ಅವ್ರಿಗೆ ಊಟ ಕೊಡ್ಬೇಕಂತೆ, ದಾಹಗೊಂಡಿದ್ರೆ ನೀರು ಕೊಡ್ಬೇಕಂತೆ. ಹಾಗೇನಾಗುತ್ತೆ, ಅವರು ತಲೆ ಮೇಲೆ ಕತ್ತಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ 21ನೇ ವಚನ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿರಿ. ಆಮೇನ್, ಹಲ್ಲೆಲೂಯ. ನಮಗ್ ಕೆಟ್ಟದ್ದು ಮಾಡಿದ್ರು ನಾವು ಒಳ್ಳೆತನದಿಂದ ಆ ಕೆಟ್ಟತನ ಸೋಲಿಸ್ಬೇಕಂತೆ. ಆಗ ದೇವರು ಬೆಚ್ಚುತ್ತಾನೆ. ಆಗ ದೇವರು ತನ್ನ ದೂತರನ್ನ ಕಾವಲಾಗಿಟ್ಟು ಕಾಪಾಡುವ ಆತನಾಗಿದ್ದಾನೆ. ಹಾಗಾಗಿ ಪ್ರಿಯರು, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅರಸನು ಅವ್ರಿಗೆ ಅನ್ನಪಾನಗಳನ್ನು ಕೊಟ್ಟು ಕಳಿಸು ಅಂತ ಹೇಳುವಾಗ ಅಲ್ಲಿ ಆ ರಾಜನ ಏನ್ ಮಾಡ್ತಾನಂದ್ರೆ ಒಳ್ಳೆ ಔತಣ ಮಾಡಿಸ್ತಾನಂತೆ. 23ನೇ ವಚನದಲ್ಲಿ ನೋಡುವಾಗ ಪ್ರಿಯ ನನ್ನ ಸಹೋದರ 23ನೇ ವಚನದಲ್ಲಿ 2 ಅರಸು 6ನೇ 23ನೇ ವಚನ, ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ
ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲ್ ಪ್ರಾಂತ್ಯದೊಳಗೆ ತಿರುಗಿ ಬರಲಿಲ್ಲ. ಹಲ್ಲೆಲೂಯಾ. ನೋಡಿ, ಸುಲಿಗೆ ಮಾಡುವಂಥವ್ರು ವರ್ಷ ವರ್ಷ ಬಂದು ಸುಲಿಗೆ ಮಾಡ್ಕೊಳ್ತಾ ಇದ್ರು. ಯಾವಾಗ ಅವ್ರ ಶತ್ರುಗಳು ಅವ್ರ ಕೈಗೆ ಸಿಕ್ಕಿದ್ರು, ಅವ್ರ ಸಾಯಿಸದೆ ಅವ್ರ ಪ್ರೀತಿ ತೋರಿಸಿ ಒಳ್ಳೆ ಔತಣ ಮಾಡಿಸಿ ಅವ್ರ ಊಟ ಬಡಿಸಿ ನೀರು ಕೊಟ್ಟು ವಾಪಸ್ಸು ಸಮಾಧಾನ ಕಳಿಸುವಾಗ ಅವ್ರ ಮನಸ್ಸು ಕರಗೋಯ್ತು. ಅವ್ರ ತಲೆ ಮೇಲೆ ಬೆಂಕಿ ಸುರಿದಂಗಾಯ್ತು, ಕೆಂಡಗಳು ಸುರಿದಂಗಾಯ್ತು. ಅವತ್ತಿನಿಂದ ಮತ್ತೆ ಅವ್ರು ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಸುಲಿಗೆ ಮಾಡಲಿಕ್ಕೆ ಬರಲೇ ಇಲ್ವಂತೆ. ಹಾಗಾಗಿ ಪ್ರಿಯರೇ, ನಾವು ಪ್ರೀತಿಯಿಂದ ಏನ್ ಮಾಡ್ಬೇಕು? ಕೆಟ್ಟತನ ಸೋಲಿಸಬೇಕು. ಅದಕ್ಕಾಗಿ ಪ್ರಿಯ ನನ್ನ ಸಹೋದರೇ, ಅಲ್ಲಿ ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 46ರಿಂದ 48 ವಚನಗಳಲ್ಲಿ ಕೆಲವು ಮಾತುಗಳು ಇದೆ. ಇಲ್ಲಿ ಏನಂದ್ರೆ, ಪ್ರೀತಿಸೋರ್ನ ಪ್ರೀತಿಸಿದ ಪ್ರಯೋಜನ ಏನು ಅಂತಾನೆ. ಪ್ರೀತಿಸೋರು 46ನೇ ವಚನ ಏನ್ ಹೇಳ್ತಂದ್ರೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದ್ರೆ ಫಲವೇನು? ದುಷ್ಟರು ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನೀವು ಪ್ರೀತಿಸುವವರನ್ನ, ನಿಮಗೆ ಪ್ರೀತಿ ತೋರಿಸುವವರು ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು, ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಯಾವ ದೋಷವಿಲ್ಲದವರಾಗಿರುವಂತೆ ನೀವು ಕೂಡ ದೋಷವಿಲ್ಲದವರಾಗಿರಿ. ಪರಲೋಕದಲ್ಲಿರುವ ತಂದೆ ಯಾವ ರೀತಿ ದೋಷವಿಲ್ಲದವನಾಗಿದ್ದನೋ ನೀವು ಕೂಡ ಈ ಭೂಲೋಕದಲ್ಲಿ ಆತನ ಮಕ್ಕಳಾಗಿ ಯಾವ ದೋಷವಿಲ್ಲದವರಾಗಿ ನೀವು ನಡಿಬೇಕು. ಹಾಗಾಗಿ ಪ್ರಿಯರೇ, 34ನೇ ಕೀರ್ತನೆ 5ನೇ ವಚನ ಹೇಳ್ತದೆ, ಆತನನ್ನು ದೃಷ್ಟಿಸಲು ಪ್ರಕಾಶ ಹೊಂದಿದವರು ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರನ್ನು ದೃಷ್ಟಿಸಿರಿ, ದೇವರ ಮುಖವನ್ನು ನೋಡ್ರಿ. ಆತನ ಹೇಳಿದ ಮಾತುಗಳಿಗೆ ಅನುಸಾರವಾಗಿ ಆತನ ಏನು ಬೋಧಿಸ್ತಾನ ಆ ಬೋಧನೆ ಕೇಳುತ್ತಾ ಆತನ ವಾಕ್ಯಾನುಸಾರ ನೀವು ನಡೆಸುವಾಗ ನೀವು ಎಂದಿಗೂ ನಿಮ್ಮ ಮುಖ ಕಳೆಗುಂದುವುದಿಲ್ಲ. ನೀವು ಯಾವಾಗಲೂ ಪ್ರಕಾಶವಂತವರಾಗಿರ್ತೀರಿ, ಪ್ರಕಾಶವಂತವರಾಗ್ತೀರಿ. ಅಷ್ಟೇ ಅಲ್ಲದೆ ಯಾಕೋಬ 4:7 ಹೇಳ್ತದೆ, ಹೀಗಿರಲಾಗಿ ದೇವರಿಗೆ ಒಳಗಾಗ್ರಿ, ಸೈತಾನ್ ಎದುರಿಸ್ರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ದೇವರು ನಮ್ಮನ್ನು ಕಾಪಾಡೋದಕ್ಕೆ ಯಾವಾಗಲೂ ತನ್ನ ದೂತರು ನಮ್ಮೊಟ್ಟಿಗೆ ಇಟ್ಟಿರ್ತಾನೆ. ಹಾಗಾಗಿ ದೂತರು ನಮ್ಮೊಟ್ಟಿಗೆ ಇರ್ತಾರೆ ಅಂದ್ರೆ ನಾವು ನಂಬಿಕೆಯಿಂದ ಜೀವಿಸುವಾಗ ಯಾವ ಶತ್ರುಗಳನ್ನು ತಾಕೋಕ್ಕಾಗೋದಿಲ್ಲ. ಶತ್ರುಗಳನ್ನು ಪ್ರೀತಿಸುವಾಗ ಶತ್ರುಗಳ ತಲೆ ಮೇಲೆ ಕೆಂಡ ಸುರ್ಕೊಂಡಾಗುತ್ತೆ ಮತ್ತು ಅವರು ಏನಾಗ್ತಾರೆ, ಅವ್ರ ಮನಸ್ಸು ಬದಲಾಗ್ತದೆ. ಈ ಹರಾಮರು ಯಾವಾಗಲೂ ವರ್ಷ ಬಂದು ದೋಚ್ಕೊಳ್ಳುತ್ತಾರೋ, ಯಾವಾಗ ಅವ್ರ ಪ್ರೀತಿ ತೋರಿಸಿ ಅವ್ರಿಗೆ ಅನ್ನಪಾನ ಕೊಟ್ಟು ಅವ್ರು ಸಂತೋಷವಾಗಿ ವಾಪಸ್ ಕಳಿಸಿದ್ರು ಮತ್ತೆ ಅವರ ದೇಶದ ಮೇಲೆ ಹಿಂತಿರುಗಿ ಬರಲೇ ಇಲ್ವಂತ. ಆಗ ಪ್ರಿಯ ನನ್ನ ಸಹೋದರರೇ, ಆತನ ಕೃಪಾವರಗಳು ನಿಂತು ಹೋಗು, ದಿನೇ ಹೊಸದಾಗಿ ಒದಗ್ತವೆ. ಹಾಗಾಗಿ ಪ್ರತಿದಿನ ನೀನು ಹೊಸಬಳಾಗಿ ಜೀವಿಸುವಾಗ ದೇವರ ನಿನ್ನೊಟ್ಟಿಗೆ ಇರ್ತಾನೆ. ತನ್ನ ದೂತರು ನಿನಗಿಟ್ಟು ಕಾವಲಾಗಿ ಕಾಪಾಡುವತಾನೆ ಅಂತ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳ ನೀನು ಆಶ್ರಯಿಸು, ಎಲ್ಲ ನಿನ್ನ ಮಕ್ಕಳ ನೀನು ಆಶ್ರಯಿಸಪ್ಪ. ನೀನು ಮಹಿಮೆ ಎಂದುಕೋ ಸ್ವಾಮಿ. ಹೌದು ಸ್ವಾಮಿ, ಪ್ರೀತಿಸುವುದರಿಂದ ಜಯ. ಅಪ್ಪ, ಶತ್ರುಗೆ ಶತ್ರುವಾಗಿ ಇದ್ದರೆ ಯಾವ ಪ್ರಯೋಜನ ಇಲ್ಲ ಸ್ವಾಮಿ. ಅಪ್ಪ, ಶತ್ರುವನ್ನ ನಾವು ಪ್ರೀತಿ ತೋರಿಸುವಾಗ ದೇವರೇ ಮತ್ತೆ ಆ ಶತ್ರುವಿನ ತಲೆ ಮೇಲೆ ಬೆಂಕಿ ಸುರಿದಂಗಾಗಿ, ಕೆಂಡಗಳು ಸುರಿದಂಗಾಗಿ ಮತ್ತೆ ಅವನು ನಮ್ಮನ್ನು ಪ್ರೀತಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸ್ವಾಮಿ. ಅದಕ್ಕಾಗಿ ಸ್ವಾಮಿ, ನಾವು ಕೆಟ್ಟತನಕ್ಕೆ ಸೋತು ಹೋಗದೆ ಸ್ವಾಮಿ, ಪ್ರೀತಿಯಿಂದ ಎಲ್ಲರೂ ಗೆಲ್ಲುವ ಹಾಗೆ ಸ್ವಾಮಿ. ಅಪ್ಪ, ಪರಿಶುದ್ಧಾತ್ಮ ದೇವರೇ, ತಂದೆ, ಎಲ್ಲರ ಸಹಾಯಕ ನೀನಾಗಿದ್ದು ನಿನ್ನ ದೂತರನ್ನೆಲ್ಲರೊಟ್ಟಿಗೆ ಕಾವಲಾಗಿರಿಸಿ ಸ್ವಾಮಿ, ಎಲ್ಲರೂ ಕಾಪಾಡಬೇಕೆಂಬುದಾಗಿ ಈ ವಾಕ್ಯ ಕೇಳುವಂತ ಪ್ರತಿಯೊಬ್ಬ ಮಗನನ್ನು, ಪ್ರತಿಯೊಬ್ಬ ಮಗಳನ್ನು ವಿಶೇಷವಾಗಿ ನೀನು ಆಶ್ರಯಿಸಿ, ನೀನ್ ತಾನೇ ಕಾಪಾಡಿ, ನೀನ್ ತಾನೇ ಮಹಿಮೆ ಅಂದುಕೋಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್. ಆಮೆನ್.